ಬಿದರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಎನ್.ಡಿ. ಮೈಲಾರಯ್ಯ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸದ್ಯ ಗುಬ್ಬಿ ತಾಲೂಕಿನ ಚೇಳೂರು ಹೋಬಳಿಯ ಬಿದರೆ ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾನ್ಯ ವರ್ಗಕ್ಕೆ ಮೀಸಲಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ಎನ್.ಡಿ. ಮೈಲಾರಯ್ಯ ಅವಿರೋಧವಾಗಿ ಆಯ್ಕೆಯಾದರು. ಇದೇ ವೇಳೆ ನೂತನ ಅಧ್ಯಕ್ಷ ಮೈಲಾರಯ್ಯ ಮಾತನಾಡಿ, ಗ್ರಾಮ ಪಂಚಾಯಿತಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಮೂಲಕ ತಾಲೂಕಿನಲ್ಲಿ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡಲಾಗುವುದು ಅಂತ ಹೇಳಿದರು. ಯಾಕೆಂದರೆ ನಾನು ಅದರ ಅತಿತ್ವ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಾನು 2 ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೀನಿ, 2 ಬಾರಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಂಥ ನಮ್ಮ ಬಿದರೆ ಸೆಕೆಂಡ್ ಬ್ಲಾಕು ಮತ್ತು ನಿಂಬೆಗಟ್ಟೆ ಕಾಶಿಮಠ ಜನತೆಗೆ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಇಷ್ಟಪಡ್ತೀನಿ. ಮತ್ತು ನಮ್ಮ ಮುಖಂಡರುಗಳು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ನನ್ನ 2 ಬಾರಿ ಚುನಾವಣೆಯಲ್ಲಿ ಗೆಲ್ಲಿಸಿದ್ದಾರೆ. ಅವರಿಗೆಲ್ಲ ನಾನು ನನ್ನ ತುಂಬ ಹೃದಯ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮತ್ತು ನಮ್ಮ ಶಾಸಕರು ಮಾರ್ಗದರ್ಶನದಲ್ಲಿ ನಾವು ಹೋಗ್ತಾ ಅವರು ಹಾಕಿದ ಹೆಜ್ಜೆಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರ ಮುಂದಾಳತ್ವದಲ್ಲಿ ಪಂಚಾಯಿತಿಯಲ್ಲಿ ಏನಾದರೂ ಅನುದಾನ ಸರ್ಕಾರ ಇದೆ, ಒಳ್ಳೆಯ ಶಾಸಕರು ಇದ್ದಾರೆ, ಒಳ್ಳೆಯ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ನಮ್ಮ ಸದಸ್ಯಗಳನ್ನೆಲ್ಲ ಒಮ್ಮತ ತಗೊಂಡು ಪ್ರತಿಯೊಂದು ವಾರ್ಡ್ಗೂ ಹೋಗಿ ಅವರ ಸಮ್ಮುಖದಲ್ಲಿ ಕೆಲಸ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಎನ್.ಡಿ. ಮೈಲಾರಯ್ಯವರನ್ನು ಸರ್ವ ಸದಸ್ಯರು ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ಹಾಗೂ ಎಲ್ಲ ಸದಸ್ಯರು ಕೈ ಜೋಡಿಸಿ ಇಡೀ ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಹಂತದಲ್ಲಿ, ಆಮೇಲೆ ನಮ್ಮ ಪಂಚಾಯಿತಿಯಲ್ಲಿ ಎಲ್ಲ ಒಮ್ಮತದಿಂದ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೂ ಶಾಸಕರ ಸಹಕಾರ ಹಾಗೂ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ನಮಗೆ ಅನುದಾನ ಯಥೇಚ್ಛಾಗಿ ಇನ್ನೂ ಈಗ ನೆಕ್ಸ್ಟು ಶಾಸಕರನ್ನು ನಾವು ಅಧ್ಯಕ್ಷರು ಹಾಗೂ ನಮ್ಮ ಸದಸ್ಯರುಗಳೆಲ್ಲ ಸೇರಿ ಶಾಸಕರ ಹತ್ರ ಗ್ರಾಮೀಣಾಭಿವೃದ್ಧಿ ಸಚಿವರ ಹತ್ರ ಹೋಗಿ ನಮ್ಮ ಪಂಚಾಯಿತಿಗಳಿಗೆ ಅತಿ ಹೆಚ್ಚು ಅನುದಾನ ಕೊಡಬೇಕು ಅಂತ ಕೇಳ್ಕೊಳ್ತಾ, ಈ ನಮ್ಮ ಪಂಚಾಯಿತಿ ಆಮೇಲೆ ಇನ್ನೂ ಎಲ್ಲ ಕೆಲಸಗಳು ಆಗಿದ್ದಾವೆ, ಇನ್ನೂ ಸ್ವಲ್ಪ ಕೆಲಸ ಕೊಡಬೇಕು. ಅದನ್ನು ಶಾಸಕರ ಹತ್ರ ಇನ್ನು ಪಂಚಾಯಿತಿಯಲ್ಲಿ ಎಲ್ಲಿ ಕೆಲಸ ಆಗಬೇಕು ಅಂತ ಪಟ್ಟಿ ಮಾಡ್ಕೊಂಡು, ಆಗ ಈಗ ಎಲ್ಲ ಶಾಲೆಗಳಿಗೂ ಚೇರ್ಗಳು, ಇನ್ನು ವಾಟರ್ ಫಿಲ್ಟರ್ಗಳು ಎಲ್ಲ ಹಾಕ್ಸಿದ್ದೀವಿ. ಇನ್ನು ನೆಕ್ಸ್ಟ್ ಏನೇನು ಹಾಕಬೇಕು ಇನ್ನು ಅವನ್ನೆಲ್ಲ ಮಾಡಿಸ್ಬೇಕು ಅಂತ ಹೇಳಿ ನಮ್ಮ ಅಧ್ಯಕ್ಷರ ಜೊತೆಗೆ ಅಧ್ಯಕ್ಷರಿಗೆ ಇನ್ನು ಮನವಿ ಮಾಡ್ಕೊಂಡು, ಇನ್ನು ನಾವು ಸದಸ್ಯರುಗಳು ಏನೇನು ಆಗಬೇಕು ಅಂತ ಅಧ್ಯಕ್ಷರಿಗೆ ಪಟ್ಟಿ ಕೊಡ್ತೀವಿ, ಅಧ್ಯಕ್ಷರ ಮುಖೇನ ಮಾಡಿಸ್ಕೊಳ್ತಾ ಹೋಗ್ತೀವಿ. ಇದೇ ಸಂದರ್ಭದಲ್ಲಿ ಪಂಚಾಯಿತಿ ಮಾಜಿ ಅಧ್ಯಕ್ಷ ಯತೀಶ್, ಉಪಾಧ್ಯಕ್ಷೆ ಸುಶೀಲಮ್ಮ ಹಾಗೂ ಅಧ್ಯಕ್ಷರು ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು.